ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಲಾ ಪಾಯಿಂಟ್. ಸ್ನೇಹಿತರೆ, ಇವತ್ತಿನ ವಿಷಯ ತುಂಬಾ ಗಂಭೀರವಾದದ್ದು ಮತ್ತು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದದ್ದು. ನಮ್ಮ ದೇಶದಲ್ಲಿ ಎಷ್ಟೋ ಜನ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕೆ ಆಗದೆ ಕಷ್ಟದಲ್ಲಿರ್ತಾರೆ. ಹಣಕಾಸಿನ ತೊಂದರೆ ಯಾರಿಗಿರಲ್ಲ ಹೇಳಿ. ಆದರೆ ಬ್ಯಾಂಕ್ ಸಾಲ ವಸೂಲಾತಿ ಏಜೆಂಟ್ಗಳು ಮಾಡುವ ಟಾರ್ಚರ್ ಅಥವಾ ಕಿರುಕುಳಕ್ಕೆ ಹೆದರಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆಗಳು ಇವೆ. ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದ ಒಂದು ಘಟನೆ ಅಂದರೆ, ಒಬ್ಬ ವ್ಯಕ್ತಿ ಸಾಲ ಕಟ್ಟಿಲ್ಲ ಅಂತ ಏಜೆಂಟ್ ಫೋನ್ ಮಾಡಿ ಆ ವ್ಯಕ್ತಿಯ ತಾಯಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾನೆ. ಅಷ್ಟೇ ಅಲ್ಲ, ನಿನ್ನ ತಾಯಿಯನ್ನು ಎತ್ಕೊಂಡು ಹೋಗ್ತೀವಿ, ಇಲ್ಲೀಗಲ್ ಕೆಲಸ ಮಾಡಿಸ್ತೀವಿ ಅಂತ ಅತ್ಯಂತ ಕೀಳಮಟ್ಟದ ಬೆದರಿಕೆ ಹಾಕಿದ್ದಾನೆ. ಇದು ಕೇವಲ ಸಾಲ ವಸೂಲಾತಿ ಅಲ್ಲ, ಇದು ರೌಡಿಸಮ್, ಇದು ಕ್ರಿಮಿನಲ್ ಅಪರಾಧ. ನಿಮಗೇನಾದರೂ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಈ ರೀತಿ ಅನುಭವ ಆಗಿದ್ದರೆ ಕಾನೂನಿನಲ್ಲಿ ಇದಕ್ಕೆ ಏನು ಉತ್ತರವಿದೆ? ಪೊಲೀಸ್ ಠಾಣೆಯಲ್ಲಿ ಯಾವ ಸೆಕ್ಷನ್ ಹಾಕ್ಬೋದು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ. ವೆಲ್ಕಮ್ ಟು ಲಾ ಪಾಯಿಂಟ್. ಮೊದಲನೇದಾಗಿ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಬ್ಯಾಂಕ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿಲ್ಲ ಅಂದರೆ ಅದು ಸಿವಿಲ್ ಡಿಫಾಲ್ಟ್, ಅಂದರೆ ನೀವು ಹಣ ಕೊಟ್ಟಿಲ್ಲ ಅಷ್ಟೇ. ಇದಕ್ಕಾಗಿ ನೀವು ಅಪರಾಧ ಆಗೋದಿಲ್ಲ. ಬ್ಯಾಂಕ್ ನಿಮ್ಮ ಮೇಲೆ ಸಿವಿಲ್ ಕೋರ್ಟ್ನಲ್ಲಿ ಕೇಸ್ ಹಾಕಬಹುದು ಅಥವಾ ಚೆಕ್ ಬೌನ್ಸ್ ಕೇಸ್ ಹಾಕಬಹುದು. ಆದರೆ ಯಾವುದೇ ಏಜೆಂಟ್ಗೆ ಅಥವಾ ಬ್ಯಾಂಕ್ ಮ್ಯಾನೇಜರ್ಗೆ ನಿಮ್ಮ ಮನೆಗೆ ನುಗ್ಗೋಕೆ, ನಿಮ್ಮ ಕಾಲರ್ ಹಿಡಿಯೋಕೆ ಅಥವಾ ಅವ್ಯಾಚ್ಯ ಶಬ್ದಗಳಿಂದ ಬೈಯೋಕೆ ಭಾರತದ ಸಂವಿಧಾನ ಮತ್ತು ಕಾನೂನು ಹಕ್ಕು ಕೊಟ್ಟಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಏಜೆಂಟ್ ಒಬ್ಬ ವ್ಯಕ್ತಿಯ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ. ಇದು ತಪ್ಪು ಮಾತ್ರ ಅಲ್ಲ, ದೊಡ್ಡ ಅಪರಾಧ. ಹೊಸ ಕಾನೂನಿನ ಪ್ರಕಾರ ಅಂದರೆ BNS 2023 ಪ್ರಕಾರ ನೀವು ಇವರ ಮೇಲೆ ಗಂಭೀರವಾದ ಕೇಸ್ಗಳನ್ನು ಹಾಕಬಹುದು. ಸೆಕ್ಷನ್ 79, ಇದನ್ನು ಹಿಂದೆ IPC ಸೆಕ್ಷನ್ 509 ಅಂತ ಕರಿತಾ ಇದ್ವಿ. ಇದರ ಪ್ರಕಾರ ಯಾವುದೇ ವ್ಯಕ್ತಿ ಒಬ್ಬ ಮಹಿಳೆಯ ಮಾನಕ್ಕೆ ಧಕ್ಕೆ ತರುವಂತಹ ಮಾತನಾಡಿದರೆ ಅಥವಾ ಸನ್ನೆ ಮಾಡಿದರೆ ಇದು ಶಿಕ್ಷಾರ್ಹ ಅಪರಾಧ. ಇಲ್ಲಿ ಏಜೆಂಟ್ ತಾಯಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡಿದ್ದಾನೆ. ಸೊ ಈ ಸೆಕ್ಷನ್ ನೇರವಾಗಿ ಅನ್ವಯ ಆಗುತ್ತೆ. ಇನ್ನು ಸೆಕ್ಷನ್ 351, ಇದಕ್ಕೆ ಕ್ರಿಮಿನಲ್ ಇಂಟಿಮಿಡೇಷನ್ ಅಂತೀವಿ. ಅಂದರೆ ಜೀವ ಬೆದರಿಕೆ ಅಥವಾ ಹಲ್ಲೆ ಮಾಡುವ ಬೆದರಿಕೆ. ಮನೆಗೆ ಬರ್ತೀವಿ, ಎತ್ಕೊಂಡು ಹೋಗ್ತೀವಿ ಅನ್ನೋದು ಬೆದರಿಕೆ ಆಗುತ್ತೆ. ಇನ್ನು ಸೆಕ್ಷನ್ 352, ಶಾಂತಿ ಕದಡುವ ಉದ್ದೇಶದಿಂದ ಅವಮಾನ ಮಾಡೋದು. ನೆನಪಿಡಿ, ಸಾಲ ಎಷ್ಟೇ ಆಗಿರಲಿ, ನಿಮ್ಮ ತಾಯಿ ತಂಗಿಯರ ಬಗ್ಗೆ ಮಾತನಾಡೋ ಹಕ್ಕು ಯಾರಿಗೂ ಇಲ್ಲ. ಪೊಲೀಸ್ ಸ್ಟೇಷನಲ್ಲಿ ಈ ಸೆಕ್ಷನ್ ಅಡಿಯಲ್ಲಿ FIR ದಾಖಲೆ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬಾ ಸ್ಪಷ್ಟವಾಗಿ ಮಾರ್ಗಸೂಚಿಗಳನ್ನು ಕೊಟ್ಟಿದೆ. ರಿಕವರಿ ಏಜೆಂಟ್ಗಳು ಬೆಳಗ್ಗೆ 8 ಗಂಟೆಯ ಮುಂಚೆ ಮತ್ತು ಸಂಜೆ 7 ಗಂಟೆಯ ನಂತರ ಫೋನ್ ಮಾಡೋ ಹಾಗಿಲ್ಲ. ಗ್ರಾಹಕರ ಕುಟುಂಬದವರಿಗೆ ಫೋನ್ ಮಾಡಿ ತೊಂದರೆ ಕೊಡೋ ಹಾಗಿಲ್ಲ. ಅಸಭ್ಯ ಭಾಷೆ ಬಳಸುವ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಬ್ಯಾಂಕ್ ನೇಮಿಸಿದ ಏಜೆಂಟ್ ತಪ್ಪು ಮಾಡಿದರೆ ಅದಕ್ಕೆ ಬ್ಯಾಂಕ್ ಕೂಡ ಜವಾಬ್ದಾರಿಯಾಗುತ್ತೆ ಅಂತ. ಹಾಗಾಗಿ ಬ್ಯಾಂಕ್ನವರು ನಮಗೇನು ಗೊತ್ತಿಲ್ಲ ಅಂತ ಕೈ ತೊಳ್ಕೊಳ್ಳೋಕ್ಕೆ ಆಗಲ್ಲ. ಸರಿ, ಈಗ ಏಜೆಂಟ್ ಕಾಟ ಕೊಡ್ತಿದ್ದಾನೆ, ಕೆಟ್ಟದಾಗಿ ಬೈದಿದ್ದಾನೆ. ಈಗ ನೀವೇನು ಮಾಡಬೇಕು? ಇಲ್ಲಿದೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್. ಫಸ್ಟು, ಕಾಲ್ ರೆಕಾರ್ಡಿಂಗ್. ಇದು ಬ್ರಹ್ಮಾಸ್ತ್ರ ಇದ್ದಂತೆ. ಏಜೆಂಟ್ ಫೋನ್ ಮಾಡಿದ ತಕ್ಷಣ ರೆಕಾರ್ಡಿಂಗನ್ನು ಆನ್ ಮಾಡಿ. ಅವನು ಬೈಲಿ, ಬೆದರಿಕೆ ಹಾಕಲಿ, ಸುಮ್ಮನೆ ರೆಕಾರ್ಡ್ ಮಾಡಿ. ಇದೇ ಕೋರ್ಟ್ನಲ್ಲಿ ನಿಮಗೆ ಮೇನ್ ಸಾಕ್ಷಿಯಾಗಿ ಅಂದರೆ ಎವಿಡೆನ್ಸ್ ಆಗುತ್ತೆ. ಇನ್ನು ಧೈರ್ಯವಾಗಿ ಉತ್ತರಿಸಿ. ಅವನು ಬೈದಾಗ ನೀವು ಹೆದರಿ ಅಳಬೇಡಿ, ಧೈರ್ಯವಾಗಿ ಹೇಳಿ, ನೋಡು ಈ ಕರೆ ರೆಕಾರ್ಡ್ ಆಗ್ತಿದೆ, ನೀನು ನನ್ನ ತಾಯಿಯ ಬಗ್ಗೆ ಮಾತನಾಡಿದೆಯಲ್ಲ, ಇದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೆ, ನಿನ್ನ ನಂಬರ್ ಕೊಡು, ನಿನ್ನ ಮ್ಯಾನೇಜರ್ ನಂಬರ್ ಕೊಡು ಅಂತ ಗಟ್ಟಿಯಾಗಿ ಕೇಳಿ. ಅವರು ಅಲ್ಲೇ ಅರ್ಧ ಸೈಲೆಂಟ್ ಆಗ್ತಾರೆ. ಇನ್ನು ಪೊಲೀಸ್ ದೂರು, ಅಲ್ಲಿ FIR ಮಾಡೋದು. ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಲಿಖಿತ ದೂರನ್ನು ಕೊಡಬೇಕು. ದೂರಿನಲ್ಲಿ ಸ್ಪಷ್ಟವಾಗಿ ಬರೆಯಿರಿ, ಅವರು ನನ್ನ ತಾಯಿಯನ್ನು ಅಥವಾ ತಂಗಿಯಂದ್ರನ್ನು ಅನೈತಿಕ ಚಟುವಟಿಕೆಗಳಿಗೆ ಎಳೆಯುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ. ಮಹಿಳೆಯರ ವಿಷಯ ಬಂದಾಗ ಪೊಲೀಸ್ ಇಲಾಖೆ ತಕ್ಷಣ ಆಕ್ಷನ್ ತೆಗೆದುಕೊಳ್ಳುತ್ತೆ, ಇದು ಗಮನದಲ್ಲಿಡಿ. ಇನ್ನು ಬ್ಯಾಂಕ್ ಒಂಬುಡ್ಸ್ಮನ್ ಅಂದರೆ ಪೊಲೀಸ್ ದೂರಿನ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಬ್ಯಾಂಕ್ನ ನೋಡಲ್ ಆಫೀಸರ್ಗೆ ನೀವು ಒಂದು ಮೇಲನ್ನು ಕಳಿಸ್ಬೇಕು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಸಾಲ ಮಾಡೋದು ತಪ್ಪಲ್ಲ, ಕಷ್ಟ ಕಾಲದಲ್ಲಿ ಕಟ್ಟೋಕೆ ಆಗದೆ ಇರೋದು ಅಪರಾಧನೂ ಅಲ್ಲ. ಬ್ಯಾಂಕ್ನವರು ಲೀಗಲ್ ಆಗಿ ನೋಟಿಸ್ ಕೊಡಲಿ, ಕೋರ್ಟ್ಗೆ ಹೋಗಲಿ, ಅದನ್ನು ಎದುರಿಸೋಣ. ಆದರೆ ಮಾನ ಮರ್ಯಾದೆಗೆ ಹೆದರಿ ಪ್ರಾಣ ಕಳೆದುಕೊಳ್ಳೋಕ್ಕೆ ಹೋಗಬೇಡಿ. ಈ ರೀತಿ ದೌರ್ಜನ್ಯ ನಡೆದರೆ ಬಾಯಿ ಮುಚ್ಕೊಂಡು ಕೂರಬೇಡಿ, ತಿರುಗಿ ಬಿದ್ದು ಕಾನೂನನ್ನು ಹೋರಾಟ ಮಾಡಿ. ನಿಮಗೆ ಈ ತರಹದ ಸಮಸ್ಯೆಗಳು ನಿಮಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಆಗ್ತಾ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಲೀಗಲ್ ಇನ್ಫಾರ್ಮೇಷನನ್ನು ಅವರಿಗೆ ಮುಟ್ಟಿಸಿ. ಜೈ ಹಿಂದ್, ಜೈ ಕರ್ನಾಟಕ.